ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ 6th ಸೆಮಿಸ್ಟರ್ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಸೆಕೆಂಡ್ 2024 ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಸೊ ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸಿಂದ ಕೂಡ ಕೆಲವೊಂದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. 2024 ಇಯರ್ ಮೇಲೆ ಯಾವ್ಯಾವ ಕ್ವಶನ್ಸನ್ನು ಕೇಳಿದಾರಲ್ಲ, 2 ಮಾರ್ಕ್ಸಿಗೆ ಆಗಿರ್ಬೋದು, 5 ಮಾರ್ಕ್ಸಿಗೆ ಆಗಿರ್ಬೋದು, 10 ಮಾರ್ಕ್ಸಿಗೆ ಆಗಿರ್ಬೋದು. ಓಕೆ, ಸೊ ಕೆಲವೊಂದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಅದೇ ರೀತಿ ಇವತ್ತಿನ ಕ್ಲಾಸ್ನಲ್ಲಿ ಕೂಡ ಈ ಒಂದು ಕ್ವಶನನ್ನು ಸಾಲ್ವ್ ಮಾಡ್ತೇನೆ. ಓಕೆ, ಸೊ ಯಾವ ಥರ ಸಾಲ್ವ್ ಮಾಡಬೇಕು, ಪ್ರೊಸೀಜರ್ಸ್ ಏನಿದೆ, ಸೊ ಓವರಾಲ್ ಡಿಸ್ಕಷನ್ ಇವತ್ತಿನ ಕ್ಲಾಸ್ನಲ್ಲಿ ಮಾಡೋಣ. ಓಕೆ, ಸೊ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಕೂಡ ಇಂಪಾರ್ಟೆಂಟ್, ಈ ಥರ ಕ್ವಶನ್ಸ್ ಎಲ್ಲ ಇಂಪಾರ್ಟೆಂಟ್. ಓಕೆ, ಸೊ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪ್ಲಸ್ ದ ಬೆಲ್ ಐಕನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಸೊ ಇವತ್ತಿನ ಕ್ಲಾಸ್ನಲ್ಲಿ ಇದೇನು ಸಾಲ್ವ್ ಮಾಡ್ತಾವಲ್ಲ, ಇದು ಕ್ವಶನ ಆ್ಯಕ್ಚುಲಿ ಇದೆ ಕ್ವಶನ್ ನಂಬರ್ 9 ಇದೆ ನೋಡ್ರಿ. ಸರಿನಾ? ಸೊ ಭಾಳ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಕ್ವಶನ್ ನಂಬರ್ 9ಅನ್ನು. ಸೊ 2024 ಇಯರ್ ಕ್ವಶನ್ ಪೇಪರ್ ಇದೆ. ಸೊ 10 ಮಾರ್ಕ್ಸಿಗೆ ಕೇಳಿದ್ದಾರೆ ನೋಡ್ರಿ, ಕ್ವಶನ್ ನಂಬರ್ 9. ಓಕೆ, ಸೊ ಇದು ಕ್ವಶನ್ ಇರೋದು ಎದ್ರ ಮೇಲಿದೆ ಅಂದರೆ, ಸೊ ಇದು ಕಂಪ್ಯೂಟರ್ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಮೇಲಿದೆ ನೋಡ್ರಿ. ಸೊ ಕ್ವಶನ್ ಇರೋದು ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್. ಸೊ ನೆನಪಿಟ್ಕೊರಿ, ಸೊ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ ಈಸಿ ಯೂನಿಟ್ ಇದೆ. ಸೊ ಈ ಒಂದು ಕ್ವಶನ್ ನೀವು ಸಾಲ್ವ್ ಮಾಡಿದ್ದಾರೆ ಅಂದರೆ ಆಲ್ಮೋಸ್ಟ್ ಆಲ್ ನೀವು ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಮೇಲೆ ಸಾಲ್ವ್ ಮಾಡುವಂಥ ಒಂದು ನಿಮ್ಗೆ ಗ್ರಿಪ್ ಸಿಗುತ್ತೆ. ಓಕೆ, ಯಾವ ಥರ ಸಾಲ್ವ್ ಮಾಡಬೇಕು ಕ್ವಶನ್ಸ್ ಅಂತೇಳಿ ಒಂದು ಕ್ವಶನ್ಸ್ ಸಾಲ್ವ್ ಮಾಡುವಂಥ ಗ್ರಿಪ್ ಕೂಡ ನಿಮಗೆ ಸಿಗುತ್ತೆ. ಓಕೆ, ಸೊ ಇವಾಗ ಮಿಸ್ಟರ್ ವಿಜಯ್ ಹ್ಯಾಸ್ ಫರ್ನಿಶ್ಡ್ ಟು ದ ಫಾಲೋವಿಂಗ್ ಡೀಟೇಲ್ಸ್ ಆಫ್ ಹೀಸ್ ಇನ್ಕಮ್ ಫಾರ್ ದ ಪ್ರೀವಿಯಸ್ ಇಯರ್ 2022-23. ಸೊ ಯಾವಾಗಲೂ ನಾವು ಆ ಕ್ವಶನ್ಸನ್ನು ಭಾಳ ಕೇರ್ಫುಲ್ಲಾಗಿ ರೀಡ್ ಮಾಡಬೇಕು. ಓಕೆ, ಸೊ ಫಸ್ಟಿಗೆ ನೋಡಿರಿ ಏನೇನು ಪಾಯಿಂಟ್ಸ್ ಕೊಟ್ಟಿದ್ದಾರೆ ನೋಡಿರಿ. ಪಾಯಿಂಟ್ ನಂಬರ್ ಎ, ಸೊ rupees 80,000 ಪರ್ ಮಂತ್ ಸ್ಯಾಲ್ರಿ ಆ್ಯಸ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಹೇಳ್ತಾರೆ. ಓಕೆ, ಮಿಸ್ಟರ್ ವಿಜಯ್ ಅನ್ನವ ಮೆಂಬರ್ ಆಫ್ ಪಾರ್ಲಿಮೆಂಟ್ ಪರ್ ಮಂತ್ ಸ್ಯಾಲ್ರಿ ತೊಗೋತಾನ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಶ್ರೀಲಂಕಾ ಅಂತ ಹೇಳ್ತಾರೆ, 42,000. ಸೊ ಇವನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ಕೊತ ಹೋಗ್ಬೇಕು. ನೆಕ್ಸ್ಟ್ ನೋಡಿರಿ, ಡಿವಿಡೆಂಡ್ ಆನ್ ಶೇರ್ ಆಫ್ ಎ ಫಾರಿನ್ ಕಂಪ್ನಿ rupees 25,000. ಸೊ ಅಗ್ರಿಕಲ್ಚರ್ ಇನ್ಕಮ್ ಶ್ರೀಲಂಕಾದಿದೆ 42,000. ಡಿವಿಡೆಂಡ್ ಆನ್ ಶೇರ್ಸ್ ಆಫ್ ಎ ಫಾರಿನ್ ಕಂಪ್ನಿ 25,000. ಇವನ್ನೆಲ್ಲ ಭಾಳ ಅಬ್ಸರ್ವ್ ಮಾಡಿರಿ. ನೆಕ್ಸ್ಟ್ ನೋಡಿರಿ, ಡಿವಿಡೆಂಡ್ ಆಫ್ rupees 60,000 ಆನ್ ಶೇರ್ ಆಫ್ ACC ಲಿಮಿಟೆಡ್. ಸೊ ಅದರ ಎಕ್ಸ್ಪಾನ್ಷನ್ ಕೊಟ್ಟಿದ್ದಾರೆ, ಅಸೋಸಿಯೇಟ್ ಸಿಮೆಂಟ್ ಕಂಪ್ನಿ ಲಿಮಿಟೆಡ್ ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ನೋಡಿರಿ ಪಾಯಿಂಟ್ ನಂಬರ್ ಇ, ಗ್ರೌಂಡ್ ರೆಂಟ್ ಆಫ್ rupees 40,000 ಆನ್ ಮೈನಿಂಗ್ ಲ್ಯಾಂಡ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಒನ್ ನೋಡಿರಿ, ವಿನ್ನಿಂಗ್ ಫ್ರಾಮ್ ಲಾಟ್ರೀಸ್ rupees 14,000 ನೆಟ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡಿರಿ ಸಮ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿರಿ. ಈಗ ಹಿ ಆಲ್ಸೋ ಇನ್ವೆಸ್ಟೆಡ್ ಇನ್ ದ ಫಾಲೋವಿಂಗ್ ಅಂತ ಹೇಳ್ತಾರೆ. ಸೊ ಇವನ ಕೆಲವೊಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅಂತ ಹೇಳ್ತಾರೆ. ಸೊ ಯಾವ್ಯಾವ ಮಾಡಿದಾನೆ ನೋಡಿರಿ. ಫಸ್ಟ್ ಒನ್ rupees 50,000 7% ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ಸ್ ಆಫ್ ಗೌರ್ಮೆಂಟ್ ಅಂತ ಹೇಳ್ತಾರೆ. ಓಕೆ, ಸೊ ಗೌರ್ಮೆಂಟ್ ಬಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ. ನೆಕ್ಸ್ಟ್ ಒನ್ ನೋಡಿರಿ, rupees 40,000 10% ಕರ್ನಾಟಕ ಗೌರ್ಮೆಂಟ್ ಬಾಂಡ್ಸ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ನಾ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ ಇವಾಗ. ಸೊ ಜಸ್ಟ್ ಕ್ವಶನ್ ರೀಡ್ ಮಾಡ್ತಾ ಇದ್ದೀನಿ ನೋಡಿರಿ. rupees 36,000 10% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಬ್ರಿಕೆಟ್ದಾಗ ನಾಟ್ ಲಿಸ್ಟೆಡ್ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಒನ್ rupees 20,000 18% ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ ಎ ಲಿಮಿಟೆಡ್ ಬ್ರಿಕೆಟ್ದಾಗ ಲಿಸ್ಟೆಡ್ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿರಿ ಇನ್ನೂ ಕೆಲವೊಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಈ ಥರ ಇದು 10 ಮಾರ್ಕ್ಸ್ ಕ್ವಶನ್ ಇದೆಯಲ್ಲ, ಸೊ ಅದಕ್ಕಾಗಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಜಾಸ್ತಿ ಕೊಟ್ಟಿರ್ತಾರೆ. ಓಕೆ, ಹಿ ಕ್ಲೇಮ್ಸ್ ದ ಫಾಲೋವಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತಾರೆ. ಸೊ ಯಾವ್ಯಾವ ಎಕ್ಸ್ಪೆನ್ಸಸ್ ಮಾಡಿದಾರೆ ನೋಡ್ರವ. ಫಸ್ಟ್ನೇದ ಇಂಟ್ರೆಸ್ಟ್ ಆನ್ ಲೋನ್ ಆನ್ ಪರ್ಚೇಸಿಂಗ್ ಸೆಕ್ಯೂರಿಟೀಸ್ rupees 4,000 ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ, ಇಂಟ್ರೆಸ್ಟ್ ಕಲೆಕ್ಷನ್ ಚಾರ್ಜಸ್ ಪೇಡ್ ಟು ಬ್ಯಾಂಕರ್ rupees 500 ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ,
ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಪರ್ಚೇಸಿಂಗ್ ಲಾಟ್ರಿ ಟಿಕೆಟ್ ಅಂತ ಹೇಳ್ತಾರೆ. ಸೊ 1100. ಕಂಪ್ಯೂಟ್ ಈಸ್ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24 ಅಂತ ಹೇಳ್ತಾರೆ. ಸೊ ಏನೆಲ್ಲ ಕ್ವಶನ್ಸಲ್ಲಿ ಡೈರೆಕ್ಟಾಗಿ ನೀವು ಈಸಿಲಿ ಈ ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ ನೋಡಿರಿ, 5 ಮಾರ್ಕ್ಸ್ಗೆ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಮೇಲೆ. ಸೊ ಅಲ್ಲೂ ಕೂಡ ಕೆಲವೊಂದಷ್ಟು ಇನ್ಫಾರ್ಮೇಷನ್ ಕಡಿಮೆ ಕೊಟ್ಟಿರ್ತಾರೆ, ಬಟ್ 10 ಮಾರ್ಕ್ಸ್ ಇದ್ದಾಗ ಜಾಸ್ತಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಇನ್ನೊಂದು ಏನು ನೆನಪಿಟ್ಕೋಬೇಕಂದ್ರೆ, ನೀವು ಯಾವಾಗಲೂ ಸೊ ಏನು ಪಾಯಿಂಟ್ಸ್ ಕೊಟ್ಟಿರ್ತಾರಲ್ಲ, ಸೊ ಮೇನ್ ಪಾಯಿಂಟ್ಸ್ ಏನಿದಾವಲ್ಲ, ಸೊ ಇವನ್ನೆಲ್ಲ ನಿಮ್ಮ ಪ್ರಾಬ್ಲಮ್ದಲ್ಲಿ ಮೆನ್ಷನ್ ಮಾಡಬೇಕು ನೀವು. ಸೊ ಯಾವ್ದು ಟ್ಯಾಕ್ಸೇಬಲ್ ಇನ್ಕಮ್ ಇರುತ್ತಲ್ಲ, ಸೊ ಅದನ್ನು ತೆಗೆದುಕೊಳ್ಬೇಕು. ಯಾವ್ದು ಟ್ಯಾಕ್ಸೇಬಲ್ ಇನ್ಕಮ್ ಇರೋದಿಲ್ಲಲ್ಲ, ಸೊ ಅದನ್ನು ಏನು ಮಾಡಬೇಕಂದ್ರೆ ಇಟ್ ಈಸ್ ಎ ಎಕ್ಸಮ್ಟೆಡ್ ಇನ್ಕಮ್ ಅಂತೇಳಿ ಮೆನ್ಷನ್ ಮಾಡಬೇಕು. ಬಟ್ ಅದು ಎಂಟ್ರಿ ಒಂದು ಮೆನ್ಷನ್ ಮಾಡಬೇಕು ನೀವು. ಓಕೆ, ಸೊ ಯಾವ ಥರ ಅಂತ ಹೇಳಿ ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ನಿಮ್ಗೆ ಹೇಳ್ಕೊಟ್ಟಿದ್ದೇನೆ. ಸೊ ಇವಾಗ ಕೂಡ ಸಾಲ್ವ್ ಮಾಡೋಣ. ಓಕೆ, ಸೊ ಫಸ್ಟಿಗೆ ಏನು ಮಾಡಿರಿ, ಸೊಲ್ಯೂಷನ್ ಅಂತ ಹಾಕಬೇಕು. ನೀವು ಯಾವಾಗಲೂ ಪ್ರಾಬ್ಲಮ್ಗೆ ಆನ್ಸರ್ ಅಥವಾ ಸೊಲ್ಯೂಷನ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಆನ್ಸರ್ ಆರ್ ಸೊಲ್ಯೂಷನ್. ಸೊ ಸೊಲ್ಯೂಷನ್ ಅಂತ ಮೆನ್ಷನ್ ಮಾಡಿ ಏನು ಮಾಡಬೇಕು, ಫಸ್ಟ್ ಹೆಡ್ಡಿಂಗ್ ಕೊಡ್ರಿ, ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಆಫ್ ಮಿಸ್ಟರ್ ವಿಜಯ್ ಅಂತ ಹೆಡ್ಡಿಂಗ್ ಕೊಡ್ರಿ. ಓಕೆ, ಸೊ ಇದಾದ ನಂತರ ಸೊ ಇಲ್ಲಿ ಏನು ಮಾಡಿರಿ, ಪ್ರಾಬ್ಲಮ್ದಲ್ಲಿ ಯಾವಾಗಲೂ 1 by 1 ಲೈನ್ ನೀವು ಅಬ್ಸರ್ವ್ ಮಾಡ್ಕೋತಾ ಇರಬೇಕು. ಓಕೆ, 1 by 1 ಲೈನ್ ಅಬ್ಸರ್ವ್ ಮಾಡಿರಿ. ಫಸ್ಟ್ ಒಂದು ಲೈನ್ ಏನು ಹೇಳ್ತಾರೆ ನೋಡಿರಿ, ರುಪೀಸ್. ಫಸ್ಟಿಗೆ ನಿಮ್ಗೆ ಫಾರ್ಮೇಟ್ ನೆನ್ಪಿಟ್ಕೋರಿ. ಸೊ ಈ ಥರ ಜಸ್ಟ್ ಈಗ ಫಾರ್ಮೇಟ್ ನೋಡಿರಿ, ಸೋರ್ಸಸ್ ಆಫ್ ಇನ್ಕಮ್ ಹಾಕಬೇಕು, ಅಮೌಂಟ್ ಅಂತ ಹೇಳಿ ಹಾಕಬೇಕು. ಓಕೆ, ಸೋರ್ಸಸ್ ಆಫ್ ಇನ್ಕಮ್, ಅಮೌಂಟ. ಸಪೋಸ್ ಇನ್ನೊಂದು ಕಾಲಮ್ ಮಾಡೋರಿದ್ರೆ ಅಂದರೆ ಸೋರ್ಸಸ್ ಆಫ್ ಇನ್ಕಮ್, ಅಮೌಂಟ, ಟೋಟಲ್ ಅದು ಕೂಡ ನೀವು ಕಾಲಮ್ಗಳನ್ನ ಮಾಡ್ಬೋದು. ಓಕೆ, ಸೊ ಫಸ್ಟ್ ಏನು ಮಾಡಿರಿ, ರುಪೀಸ್ 80,000 ಪರ್ ಮಂತ್ ಅಂತ ಹೇಳಿದಾರೆ ನೋಡಿರಿ. ಇದನ್ನು ಭಾಳ ಅಬ್ಸರ್ವ್ ಮಾಡ್ಬೇಕಾ, ಪರ್ ಮಂತ್ ಸ್ಯಾಲ್ರಿ ಆಸ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಹೇಳ್ತಾರೆ. ಸೊ ಪರ್ ಮಂತ್ ಸ್ಯಾಲ್ರಿ ಕೊಟ್ರಂದ್ರೆ ಯು ಹ್ಯಾವ್ ಟು ಮೆನ್ಷನ್ ಇನ್. ಸೊ ಏನು ಮಾಡಿರಿ, ಸ್ಯಾಲ್ರಿ ಆಸ್ ಎ MP ಅಂತ ಹಾಕ್ರಿ, ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್. ಎಷ್ಟು ರುಪೀಸ್ ಇದೆ ನೋಡ್ರಿ, ಅದ 80,000 ಇದೆ ಅಲ್ರಿ. ಎಷ್ಟು ರುಪೀಸ್ ಇದೆ, 80,000 ಇದೆ. ಸೊ 80,000 ಇಂಟು ಏನು ಮಾಡ್ಬೇಕು, ಇದಕ್ಕೆ 12 ಮಾಡ್ಬೇಕು. ಯಾಕೆ ಹೇಳ್ರಿ, ಇಯರ್ಲಿ ಮಾಡ್ಕೋಬೇಕು ನಾವು. 80,000 ಇಂಟು 12 ಮಾಡಿದಾಗ ಎಷ್ಟು ಬರುತ್ತೆ, 9,60,000. ಡೈರೆಕ್ಟ್ ಪ್ರಾಬ್ಲಮ್ದಾಗ ಏನು ಕೊಟ್ಟಿರ್ತಾರಲ್ಲ ಇನ್ಫಾರ್ಮೇಷನ್, ಅದನ್ನು ಜಸ್ಟ್ ಒಂದು ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿ ಬರೆದು ಬಿಡೋದು. ಓಕೆ, ಸೆಕೆಂಡ್ ಬಿ ನೋಡ್ರಿ, ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಶ್ರೀಲಂಕಾ ಅಂತ ಹೇಳ್ತಾರೆ, ರುಪೀಸ್ 42,000. ಸೊ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ಕಮ್ ಶ್ರೀಲಂಕಾದ ಇತ್ತಂದ್ರೆ ಇಟ್ ಈಸ್ ಎ ಟ್ಯಾಕ್ಸೇಬಲ್ ಇನ್ಕಮ್. ಓಕೆ, ಸೊ ಇದೆ ಟ್ಯಾಕ್ಸೇಬಲ್ ಇನ್ಕಮ್. ಸೊ ಇದನ್ನು ನಾವು ತೆಗೆದುಕೊಳ್ಬೇಕು. ಇನ್ ಕೇಸ್ ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಇಂಡಿಯಾ ಅಂತ ಕೊಟ್ರೆ ಅಂದರೆ ಕಂಪಲ್ಸರಿ ನೀವೇನು ಮಾಡಿರಿ, ಇಟ್ ಈಸ್ ಎ ಎಕ್ಸಮ್ಟೆಡ್ ಇನ್ಕಮ್ ಅಂತ ಮೆನ್ಷನ್ ಮಾಡಬೇಕು. ಬಟ್ ಇದು ಫಾರಿನ್ ಇನ್ಕಮ್ ಇಲ್ರಿ. ಸೊ ಅದಕ್ಕಾಗಿ ಇನ್ಕಮ್ ಫ್ರಾಮ್ ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರ್ ಇನ್ ಶ್ರೀಲಂಕಾ 42,000 ಡೈರೆಕ್ಟಾಗಿ ತೆಗೆದುಕೊಳ್ಬೇಕು. ಓಕೆ, ನೆಕ್ಸ್ಟ್ ನೋಡಿರಿ, ಇನ್ನೊಂದು ನೋಡಿರಿ, ಇನ್ನು ನೆಕ್ಸ್ಟ್ ನೋಡಿ, ಡಿವಿಡೆಂಡ್ ಆನ್ ಶೇರ್ ಆಫ್ ಎ ಫಾರಿನ್ ಕಂಪ್ನಿ, ಇಟ್ ಈಸ್ ಆಲ್ಸೋ ಟ್ಯಾಕ್ಸೇಬಲ್ ಇನ್ಕಮ್. ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಇದೆ. ಸೊ ಇದನ್ನು ಏನು ಮಾಡಿರಿ, ತೆಗೆದುಕೊಳ್ಬೇಕು. ಓಕೆ, ಡಿವಿಡೆಂಡ್ ಆನ್ ಶೇರ್ಸ್ ಆಫ್ ಫಾರಿನ್ ಕಂಪ್ನಿ ರುಪೀಸ್ 25,000. ಓಕೆ, ಸೊ ನೆಕ್ಸ್ಟ್ ಅಬ್ಸರ್ವ್ ಮಾಡ್ರಿ, ಏನೆಲ್ಲ ಡೈರೆಕ್ಟಾಗಿ ತೆಗೆದುಕೊಳ್ಬೇಕು. ನಿಮ್ಗೆ ಡೈರೆಕ್ಟಾಗಿ ಏನು ಇನ್ಫಾರ್ಮೇಷನ್ ಕೊಟ್ಟಿರ್ತಾರಲ್ಲ ತೆಗೆದುಕೊಳ್ಬೇಕು ಎಲ್ಲ ಇನ್ಫಾರ್ಮೇಷನ್. ಡಿವಿಡೆಂಡ್ ಆಫ್ 60,000 rupees 60,000 on shares of ACC Limited. So it is also taxable income. So ಇದನ್ನು ನೀವು ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಆಗಿ ಮೆನ್ಷನ್ ಮಾಡಬೇಕು. ಡಿವಿಡೆಂಡ್ ಆನ್ ಶೇರ್ ಆಫ್ ACC Limited rupees 60,000. ಓಕೆ, ಸೊ ಯಾವ ಟ್ಯಾಕ್ಸೇಬಲ್ ಇನ್ಕಮ್ ಹಾಕಲ್ಲ ಅವನ್ನ ತೆಗೆದುಕೊಳ್ಳಬೇಕು, ಯಾವ ಆಗೋದಿಲ್ಲ ಇಟ್ ಈಸ್ ಎ ಎಕ್ಸಮ್ಟೆಡ್ ಇನ್ಕಮ್ ಅಂತೇಳಿ ಬರೀಬೇಕು. ಓಕೆ, ಗ್ರೌಂಡ್ ರೆಂಟ್ ಆಫ್ ರುಪೀಸ್ 40,000 ಆನ್ ಮೈನಿಂಗ್ ಲ್ಯಾಂಡ್, ಇಟ್ ಈಸ್ ಆಲ್ಸೋ ಟ್ಯಾಕ್ಸಬಲ್ ಇನ್ಕಮ್. ಸೊ ಏನು ಮಾಡಿರಿ, ಗ್ರೌಂಡ್ ರೆಂಟ್ ರಿಸೀವ್ ಅದು ಕೂಡ ಹಾಕ್ಬೋದು ನೀವು. ಸೊ ಎಷ್ಟು ಅಮೌಂಟ್ ಇದೆ 40,000 ಮೆನ್ಷನ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ನೋಡಿರಿ, ವಿನ್ನಿಂಗ್ ಫ್ರಾಮ್ ಲಾಟ್ರೀಸ್ ರುಪೀಸ್ 14,000 ಇದೆ. ಓಕೆ, ವಿನ್ನಿಂಗ್ ಫ್ರಾಮ್ ಲಾಟ್ರೀಸ್ ರುಪೀಸ್ 14,000 ಬ್ರೆಕೆಟ್ದಲ್ಲಿ ಏನು ಕೊಟ್ಟಿದ್ದಾರೆ ನೋಡಿರಿ, ಅಬ್ಸರ್ವ್ ಮಾಡಿರಿ, ನೆಟ್ ಅದು ಕೊಟ್ಟಿದ್ದಾರೆ, ನೆಟ್. ಸೊ ಬ್ರೆಕೆಟ್ದಲ್ಲಿ ನೆಟ್ ಅದು ಕೊಟ್ರಂದ್ರೆ ಸೊ ಯಾವಾಗಲೂ ನೀವು ಏನು ಮಾಡಬೇಕಂದ್ರೆ ಅದರ್ ಸೋರ್ಸ್ ಇನ್ಕಮ್ದಾಗ ಲಾಟ್ರಿ ಇನ್ಕಮ್ ಅದಲ್ಲಿ ಏನು ಇರುತ್ತಲ್ಲ, ಸೊ ಇದಕ್ಕೆ
ಸೊ ಫಸ್ಟ್ ಏನು ಮಾಡಬೇಕು, ಇದು 14,000 ಇಂಟು 100 ಡಿವೈಡೆಡ್ ಬೈ 70 ಮಾಡ್ಕೋಬೇಕು. ಸೊ ಈ ಥರ. ಸೊ ಯಾಕೆ ಮಾಡ್ಕೋಬೇಕಂದ್ರೆ, ಸೊ ಇಲ್ಲಿ ಬ್ರೆಕೆಟ್ದಲ್ಲಿ ನೆಟ್ ಅಂತ ಕೊಟ್ಟಿದ್ದಾರೆ. ಸೊ ನೆಟ್ ಅಂತ ಕೊಟ್ಟರೆ ನೀವು ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ ಕೇಸ್ ಬ್ರೆಕೆಟ್ದಲ್ಲಿ ಏನಾದರೂ ಗ್ರಾಸ್ ಅಂತ ಕೊಟ್ಟರಂದರೆ ಡೈರೆಕ್ಟ್ 14,000 ತೆಗೆದುಕೊಳ್ಬೇಕು. ಓಕೆ. ಸೊ ಇದ್ರ ಬಗ್ಗೆ ಕೂಡ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದೀನಿ. ಸೊ ಇವಾಗ ಏನು ಮಾಡಿರಿ, ವಿನ್ನಿಂಗ್ ಫ್ರಾಮ್ ಲಾಟ್ರೀಸ್ ಬ್ರೆಕೆಟಲ್ಲಿ ನೆಟ್ ಇದೆ ಅಲ್ರಿ, 14,000 ಇಂಟು 100 ಡಿವೈಡೆಡ್ ಬೈ 70 ಮಾಡಿದಾಗ ಅಮೌಂಟ್ ಎಷ್ಟು ಬರುತ್ತೆ, 20,000 ಬರುತ್ತೆ. ಓಕೆ. ಸೊ ಈ ಥರ ಮಾಡಬೇಕು. ಸೊ ನೆಕ್ಸ್ಟ್ ನೋಡಿರಿ, ಇದನ್ನು ಭಾಳ ಅಬ್ಸರ್ವ್ ಮಾಡಿರಿ. ಹಿ ಆಲ್ಸೋ ಇನ್ವೆಸ್ಟೆಡ್ ಇನ್ ದ ಫಾಲೋವಿಂಗ್ ಅಂತ ಹೇಳ್ತಾರೆ. ಸೊ ಪ್ರಾಬ್ಲಮ್ದಲ್ಲಿ ಎಲ್ಲ ಕ್ವಶನ್ಸಲ್ಲಿ ಏನು ಕೇಳಿರ್ತಾರಲ್ಲ ಇವೆಲ್ಲ ಇನ್ಫಾರ್ಮೇಷನ್ನ ಕೆಲವೊಂದಷ್ಟು ಪ್ರಾಬ್ಲಮ್ದಲ್ಲಿ ರಿಪೀಟೆಡ್ ಆಗಿರ್ತವೆ ನೋಡಿರಿ. ಸೊ ಫಸ್ಟಿಗೆ ಒಂದು ಇಲ್ಲಿ ಇನ್ನೊಂದು ಪಾಯಿಂಟ್ಸ್ ಕೊಟ್ಟಿದ್ದಾರೆ ನೋಡಿರಿ. ರುಪೀಸ್ 50,000 7% ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ ಆಫ್ ಗೌರ್ಮೆಂಟ್ ಅಂತ ಹೇಳ್ತಾರೆ. ಸೊ ಇನ್ಕೆ ಸೆಂಟ್ರಲ್ ಗೌರ್ಮೆಂಟ್ ಬಾಂಡ್ ಏನಾದರೂ ಇದ್ದು ಅಂದರೆ ಅದು ಏನಾಗುತ್ತೆ, ಟ್ಯಾಕ್ಸೇಬಲ್ ಇನ್ಕಮ್ ಆಗೋದಿಲ್ಲ. ಇಟ್ ಈಸ್ ಎಕ್ಸಮ್ಟೆಡ್ ಇನ್ಕಮ್ ಅಂತೇಳಿ ಮೆನ್ಷನ್ ಮಾಡಬೇಕು. ಎಕ್ಸಮ್ಟೆಡ್ ಇನ್ಕಮ್ ಇದೆ. ಓಕೆ. ಸೊ ಏನು ಮಾಡ್ರಿ, ಬಟ್ ಅದನ್ನು ಮೆನ್ಷನ್ ಮಾಡಬೇಕೆ ನಾವು. ಇಂಟ್ರೆಸ್ಟ್ ಆನ್ 7% ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ ಅಂತೇಳಿ ಮೆನ್ಷನ್ ಮಾಡಿದ ನಂತರ ಇಲ್ಲಿ ಏನು ಮಾಡ್ರಿ, ಎಕ್ಸಮ್ಟ್ ಅಂತ ಹಾಕಬೇಕು. ಸೊ ಅಮೌಂಟ್ ಬರೀಬಾರ್ದು, ಎಕ್ಸಮ್ಟೆಡ್ ಇನ್ಕಮ್ ಅಂತೇಳಿ ಹಾಕಬೇಕು. ಓಕೆ. ಸೊ ನೆಕ್ಸ್ಟ್ ಇನ್ನು ಅಬ್ಸರ್ವ್ ಮಾಡೋಣ. ಸೊ ಇವೆಲ್ಲ ಪ್ರಾಬ್ಲಮ್ದಲ್ಲಿ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್. ರುಪೀಸ್ 40,000 10% ಕರ್ನಾಟಕ ಗೌರ್ಮೆಂಟ್ ಬಾಂಡ್ಸ್, ಇಟ್ ಈಸ್ ಎ ಟ್ಯಾಕ್ಸೇಬಲ್ ಇನ್ಕಮ್. ಓಕೆ. ಸೊ ಯಾವಾಗಲೂ ಸೆಂಟ್ರಲ್ ಗೌರ್ಮೆಂಟ್ ಬಾಂಡ್ ಇಟ್ ಈಸ್ ಎ ಎಕ್ಸಮ್ಟೆಡ್ ಇನ್ಕಮ್. ಇನ್ ಕೇಸ್ ಕರ್ನಾಟಕ ಸ್ಟೇಟ್ ಬಾಂಡ್, ಎನಿ ಸ್ಟೇಟ್ ಬಾಂಡ್, ಇಟ್ ಈಸ್ ಎ ಟ್ಯಾಕ್ಸೇಬಲ್ ಇನ್ಕಮ್. ಓಕೆ. ಸೊ ಇಲ್ಲಿ 40,000 10% ಕರ್ನಾಟಕ ಗೌರ್ಮೆಂಟ್ ಬಾಂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಏನು ಮಾಡಬೇಕಂದ್ರೆ, ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕಿದ್ನ. ಸೊ ಫಸ್ಟ್ ಮೆನ್ಷನ್ ಮಾಡಿರಿ, ಇಂಟ್ರೆಸ್ಟ್ ಆನ್ ಕರ್ನಾಟಕ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತೇಳಿ ಮೆನ್ಷನ್ ಮಾಡಿರಿ. ಇಂಟ್ರೆಸ್ಟ್ ಆನ್ ಕರ್ನಾಟಕ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆರ್ ಗೌರ್ಮೆಂಟ್ ಬಾಂಡ್ಸ್. ಸೊ ಇವಾಗ ಏನು ಮಾಡಬೇಕಂದ್ರೆ 40,000, ಸೊ 40,000 ಇಂಟು 10 ಡಿವೈಡೆಡ್ ಬೈ 100 ಮಾಡ್ಕೋಬೇಕು. ಓಕೆ. 40,000 ಇಂಟು 10 ಡಿವೈಡೆಡ್ ಬೈ 100 ಮಾಡಿದಾಗ 4,000 ಬರುತ್ತೆ. ಸೊ ಈ ಥರ ಮೆನ್ಷನ್ ಮಾಡಬೇಕು ನಾವು. ಸೊ ಈ ಥರ ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ಒನ್ನೇನ ಅಬ್ಸರ್ವ್ ಮಾಡಿರಿ. ರುಪೀಸ್ 36,000 10% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಬ್ರೆಕೆಟ್ದಾಗ ನಾನ್ ಲಿಸ್ಟೆಡ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಭಾಳ ಇಂಪಾರ್ಟೆಂಟ್. ಸೊ ಏನು ಮಾಡಿರಿ, ಇಂಟ್ರೆಸ್ಟ್ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ 36,000 ಮೇಲೆ ಏನು ಮಾಡ್ಕೋಬೇಕು, ಫಸ್ಟ್ ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನೋಡಿರಿ. ಸೊ ಒನ್ಸ್ ಅಗೇನ ಇದನ್ನು ಇನ್ನೇನು ನೋಡಿರಿ, ಪಾಯಿಂಟ್ಸ್ ಭಾಳ ಅಬ್ಸರ್ವ್ ಮಾಡಿರಿ. ಇದನ್ನ 36,000 10% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಸೊ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನೀವು ಈಗ ನೋಡಿರಿ 36,000. ಸೊ 36,000 ಇಂಟು 10 ಡಿವೈಡೆಡ್ ಬೈ 100 ಮಾಡ್ಕೋಬೇಕು. ಸೊ ಆ ನಂತರ ಏನು ಮಾಡಿರಿ, 100 ಡಿವೈಡೆಡ್ ಬೈ 90 ಮಾಡಬೇಕು. ಓಕೆ. ಸೊ ಇಲ್ಲಿ ಆ ಥರ ತೆಗೆದುಕೊಳ್ಬೇಕು. ಸೊ ಯಾವಾಗಲೂ ಏನು ಮಾಡಬೇಕು, ಈ ಥರ ಇರಬೇಕಾದ್ರೆ 10% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಇರಬೇಕು. ಸೊ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಇತ್ತಂದ್ರೆ ಈಗ ನೋಡಿ 10% ಇರ್ಬೋದು, ಇನ್ ಕೇಸ್ 5% ಕೊಡ್ಬೋದು, 11% ಕೊಡ್ಬೋದು. ಸೊ ಈ ಥರ ಕೊಟ್ಟಿರ್ತಾರೆ ನಿಮ್ಗೆ. 36,000 ಮೇಲೆ ಏನು ಮಾಡಿರಿ, ಈಗ 10% ಮಾಡಿರಿ, 10 ಡಿವೈಡೆಡ್ ಬೈ 100 ಮಾಡಿ ಇಂಟು 100 ಡಿವೈಡೆಡ್ ಬೈ 90 ಮಾಡ್ಕೋಬೇಕು. ಓಕೆ. ಸೊ ಇಲ್ಲಿ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ 36,000 ಇಂಟು 10 ಡಿವೈಡೆಡ್ ಬೈ 100 ಮಾಡ್ಕೊಂಡ ಎಷ್ಟು ಬರುತ್ತೆ, 36,000 ಬರುತ್ತೆ. ಇದ್ರ ಮೇಲೆ ಏನು ಮಾಡಿರಿ, 100 ಡಿವೈಡೆಡ್ ಬೈ ಇದು 33,600 ಇಂಟು 100 ಡಿವೈಡೆಡ್ ಬೈ 90 ಮಾಡಿದಾಗ ಸೊ ಅಮೌಂಟ್ ಎಷ್ಟು ಬರುತ್ತೆ, 4,000 ರುಪೀಸ್ ಬರುತ್ತೆ. ಓಕೆ. ಸೊ ಯಾವಾಗಲೂ ಕಮರ್ಷಿಯಲ್ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಇದ್ದರೆ ಇದೇ ಥರ ಮಾಡಬೇಕು. ಇಲ್ಲಿ ಬ್ರೆಕೆಟಲ್ಲಿ ನಾಟ್ ಲಿಸ್ಟೆಡ್ ಇದೆ, ಲಿಸ್ಟೆಡ್ ಇದ್ರೂ ಓಕೆ, ನಾಟ್ ಲಿಸ್ಟೆಡ್ ಇದ್ರೂ ಓಕೆ. ಇದು ಆ್ಯಕ್ಚುಲಿ ಆ್ಯಸ್ ಪರ್ GB ಬಳಿಗಾರ ಬುಕ್ಸ್ ಏನಿದಿಲ್ಲ, ಲಿಸ್ಟೆಡ್ ಆರ್ ನಾನ್ ಲಿಸ್ಟೆಡ್ ಸೇಮ್ ಕೊಟ್ಟಿದ್ದಾರೆ. ಓಕೆ. ನೆಕ್ಸ್ಟ್ ನೋಡಿರಿ, ರುಪೀಸ್ 20,000 18% ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಆಫ್ ಎ ಕಂಪ್ನಿ ಲಿಮಿಟೆಡ್ ಅಂತ ಹೇಳಿದ್ದಾರೆ. ಸೊ GB ಬಳಿಗಾರ ಬುಕ್ಸಲ್ಲಿ ಕೊಟ್ಟಿದ್ದಾರೆ. ಕೆಲವೊಂದಷ್ಟು ಬುಕ್ಸ್ ಅದ ನೋಡ್ರಿ ಇನ್ಕಮ್ ಟ್ಯಾಕ್ಸ್. ಸೊ ಅಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. ಓಕೆ.
ಸೊ 20,000 18% ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ ಎ ಕಂಪನಿ ಲಿಮಿಟೆಡ್ ಇಟ್ ಇಸ್ ಅ ಲಿಸ್ಟೆಡ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಏನು ಮಾಡ್ಬೇಕು ನೀವು 20,000 ಇಂಟು 18 ಡಿವೈಡೆಡ್ ಬೈ 100 ಮಾಡಿ. ಸೊ ನಂತರ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ನೋಡಿರಿ, ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ 20,000 ಇಂಟು 18 ಡಿವೈಡೆಡ್ ಬೈ 100 ಮಾಡ್ಕೊಂಡ ನಂತರ ಏನು ಮಾಡಿರಿ, ಎಷ್ಟು ಬರುತ್ತೆ ಅದ 3,600. ನೆಕ್ಸ್ಟ್ ಇಂಟು 100 ಡಿವೈಡೆಡ್ ಬೈ 90 ಮಾಡಬೇಕು. ಸೊ ಅಂದರೆ ಇದನ್ನು ಈ ಥರ ಮಾಡಬೇಕು. ಸೊ ಆಲ್ರೆಡಿ ಇದನ್ನು ಹೆಂಗೆ ತೊಗೊಂಡಿರಲ್ಲ, ಸೇಮ್ ಏನು ಮಾಡಿರಿ, 20,000 ಇಂಟು 18 ಡಿವೈಡೆಡ್ ಬೈ 100 ಮಾಡ್ಕೊಂಡ ಇಂಟು 100 ಡಿವೈಡೆಡ್ ಬೈ 90 ಮಾಡಬೇಕು. ಸೊ ಇವನ್ನೆಲ್ಲ ನೆನಪಿಟ್ಕೊಂಡು ನೀವು ನೆಕ್ಸ್ಟ್ ನಿಮಗೆ ಇದೇ ಥರ ಪ್ರಾಬ್ಲಮ್ಸ್ ಅದು ಕೇಳಿದ್ರೆ ಈಸಿ ಆಗುತ್ತೆ. ಓಕೆ, ಈ ಕ್ಲೇಮ್ಸ್ ಫಾಲೋವಿಂಗ್ ಎಕ್ಸ್ಪೆನ್ಸಸ್. ಸೊ ಇದ್ರಾಗ ಸಮ್ ಡಿಡಕ್ಷನ್ಸ್ ಕೊಡ್ತಾರೆ. ಸೊ ಇಲ್ಲಿ ಎಲ್ಲ ಐಟಮ್ ಆದಲ್ಲ. ಸೊ ಏನು ಮಾಡ್ರಿ, ಲಾಸ್ಟ್ಗೆ ಟೋಟಲ್ ಮಾಡ್ಕೊರಿ ಇದನ್ನ ಒಂದ್ಸಗೇನ ಐಟಮ್ಸ್ ಎಲ್ಲ ಆದಲ್ಲ ರೀ. ಸೊ ಅದಕ್ಕಾಗಿ ನೀವು ಯಾವಾಗಲೂ ಏನು ಮಾಡಿರಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಮೇಲೆ ಪ್ರಾಬ್ಲಮ್ ಇತ್ತಂದರೆ ಫಸ್ಟ್ ಲೈನ್ ಬೈ ಲೈನ್ ಬರಬೇಕು. ಓಕೆ, ಸೊ ನಂತರ ಸೊ ಲಾಸ್ಟ್ಗೆ ಇಲ್ಲಿ ನೋಡಬೇಕು. ಇಲ್ಲಿ ಈ ಫಾಲೋವಿಂಗ್ ಹಿ ಕ್ಲೇಮ್ಸ್ ದ ಫಾಲೋವಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತಾರೆ. ಇಂಟ್ರೆಸ್ಟ್ ಆನ್ ಲೋನ್ ಆನ್ ಪರ್ಚೇಸಿಂಗ್ ಸೆಕ್ಯೂರಿಟೀಸ್. ಸೊ ಇದ್ರ ಬಗ್ಗೆ ನಂತರ ಈಗ ಮಾತಾಡೋಣ. ಈಗ ಜಸ್ಟ್ ನಾವು ನೋಡೋಣ, ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ಇದಕ್ಕಿಂತ ಮುಂಚಿತವಾಗಿ ಏನು ಮಾಡಬೇಕಂದ್ರೆ, ಸೊ ಫಸ್ಟ್ ಬಿಫೋರ್ ಇವನ್ನೆಲ್ಲ ಏನು ಐಟಮ್ಸ್ಗಳು ಎಲ್ಲ ಏನು ತೆಗೆದುಕೊಂಡಿದ್ವಲ್ಲ, ಸೊ ಇವನ್ನೆಲ್ಲ ಏನು ಮಾಡಬೇಕು, ಟೋಟಲ್ ಮಾಡಬೇಕು. ಓಕೆ, ಟೋಟಲ್ ಮಾಡಿರಿ ಎಷ್ಟಾಗುತ್ತೆ, ಗ್ರಾಸ್ ಇನ್ಕಮ್ 11,59,000 rupees ಆಗುತ್ತೆ. ಓಕೆ, ಇದಕ್ಕೆ ಗ್ರಾಸ್ ಇನ್ಕಮ್ ಅಂತ ಕೊಡ್ರಿ. ಸೊ ನೆಕ್ಸ್ಟ್ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಯು ಹ್ಯಾವ್ ಟು ಮೆನ್ಷನ್. ಸೊ ಕಂಪಲ್ಸರಿ ಇದನ್ನ ಅಂಡರ್ ಸೆಕ್ಷನ್ 57 ಅನ್ನೋದು ಮೆನ್ಷನ್ ಮಾಡಬೇಕು. ಸಪೋಸ್ ಒಂದೊಂದು ಪ್ರಾಬ್ಲಮ್ದಲ್ಲಿ ಇದ್ರೂ ಓಕೆ, ಸೊ ಇರಲಿಲ್ಲ ಅಂದ್ರೂ ಕೂಡ ಮೆನ್ಷನ್ ಮಾಡಿ, ಇರಲಿಲ್ಲ ಅಂದರೆ ಡ್ಯಾಶ್ ಹತ್ತು ಇಟ್ಟುಬಿಡಬೇಕು, ಅಮೌಂಟ್ ಏನಿಲ್ಲ ಅಂತ ಇಟ್ಟುಬಿಡಬೇಕು. ಓಕೆ, ಸೊ ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿರಿ, ಎಕ್ಸ್ಪೆನ್ಸಸ್ ಓನ್ಲಿ ಏನು ಬರುತ್ತೆ ಅದು ಎಕ್ಸ್ಪೆನ್ಸಸ್. ಇಂಟ್ರೆಸ್ಟ್ ಆನ್ ಲೋನ್ ಆನ್ ಪರ್ಚೇಸಿಂಗ್ ಸೆಕ್ಯೂರಿಟೀಸ್ ರುಪೀಸ್ ಎಷ್ಟಿದೆ, 4,000 ಇದೆ. ಸೊ ಇಟ್ ಈಸ್ ಅ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಬರುತ್ತೆ. ಓಕೆ, ಇದನ್ನು ತೆಗೆದುಕೊಳ್ಬೇಕು. ನೆಕ್ಸ್ಟ್ ಒಂದು ನೋಡಿ, ಇಂಟ್ರೆಸ್ಟ್ ಕಲೆಕ್ಷನ್ ಚಾರ್ಜಸ್ ಪೇಡ್ ಟು ಬ್ಯಾಂಕರ್. ಇಟ್ ಈಸ್ ಆಲ್ಸೋ ನೀವು ಎಲ್ಲ ಪ್ರಾಬ್ಲಮ್ದಲ್ಲಿ ಇದೆ ಒಂದು ಕೊಟ್ಟಿರ್ತಾರೆ ನೋಡಿರಿ. ಸೊ 500 ಇದನ್ನು ಕೂಡ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಒಂದು ನೋಡಿರಿ, ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಪರ್ಚೇಸಿಂಗ್ ಲಾಟ್ರಿ ಟಿಕೆಟ್ಸ್. ಇಟ್ ಈಸ್ ನಾಟ್ ಎ ಎಕ್ಸ್ಪೆನ್ಸಸ್, ಇದು ಎಕ್ಸ್ಪೆನ್ಸಸ್, ಬಟ್ ಇದನ್ನು ನಾವು ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ನಾವು ತೆಗೆದುಕೊಳ್ಳೋದಿಲ್ಲ. ಸೊ ಓಕೆ, ಸೊ ಈ ಥರ ನೀವು ನೆನಪಿಟ್ಕೋರಿ. ಸೊ ಏನಾದರೂ ಕಮಿಷನ್ ಕೊಡೋದಾಗಿರ್ಬೋದು, ಬ್ರೋಕರೇಜ್ ಆಗಿರ್ಬೋದು. ಸೊ ಈ ಥರ ಪ್ರಾಬ್ಲಮ್ಸಲ್ಲಿ ಬಂದರೆ ಅವನು ಕೂಡ ನೀವು ತೆಗೆದುಕೊಳ್ಬೋದು. ಓಕೆ, ಸೊ ಈಗ ಫಸ್ಟ್ ಏನು ಮಾಡಬೇಕು, ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಪರ್ಚೇಸಿಂಗ್ ಸೆಕ್ಯೂರಿಟೀಸ್ 4,000. ನೆಕ್ಸ್ಟ್ ಕಲೆಕ್ಷನ್ ಆಫ್ ಬ್ಯಾಂಕ್ ಚಾರ್ಜಸ್ ಎಷ್ಟು ರೀ, 500. ಟೋಟಲ್ 4,500 ಆಯಿತು. ಓಕೆ, ಸೊ ಇಲ್ಲಿ ಎರಡು ಪಾಯಿಂಟ್ಸ್ ಅದಾವಲ್ಲ ರೀ ಇಲ್ಲಿ. ಸೊ 4,000 ನೆಕ್ಸ್ಟ್ 500 ಇವನ್ನಷ್ಟ ತೆಗೆದುಕೊಳ್ಬೇಕು, ಇದನ್ನು ಬಿಟ್ಟು ಬಿಡಬೇಕು. ಓಕೆ, ಸೊ ಇವಾಗ ಎಲ್ಲ ಐಟಮ್ಸ್ ನಾವು ತೆಗೆದುಕೊಂಡಿದ್ದೀವಿ. ಸೊ ಇವನ್ನ 4,500 ಲೆಸ್ ಮಾಡಿರಿ. 11,59,000 4,500 ಲೆಸ್ ಮಾಡಿರಿ, ರಿಮೈನಿಂಗ್ ಎಷ್ಟು ಬರುತ್ತೆ, 11,54,500 rupees ಬರುತ್ತೆ. ಇಟ್ ಈಸ್ ಎ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್. ಸಪೋಸ್ ಇದೇನಾದರೂ ಮೈನಸ್ ಆಗಿ ಬರ್ತಂದರೆ ಇಟ್ ಈಸ್ ಎ ಲಾಸ್ ಫ್ರಾಮ್ ಅದರ್ ಸೋರ್ಸ್ ಅಂತೇಳಿ ಮೆನ್ಷನ್ ಮಾಡಬೇಕು. ಇಟ್ ಈಸ್ ಎ ಇವಾಗ ಏನು ಬಂದಿದೆ, ಪ್ಲಸ್ಸಲ್ಲಿ ಬಂದಿದೆ, ಇಟ್ ಈಸ್ ಎ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್. ಓಕೆ, ಸೊ ಈ ಥರ ನೀವು ಇದು ಪ್ಲಸ್ದಲ್ಲಿ ಇದೆ, ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ 11,54,500 rupees. ಓಕೆ, ಸೊ ಈ ಥರ ನೀವು ಪ್ರಾಬ್ಲಮ್ಸನ್ನು ಈಸಿಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಒನ್ಸ್ ಅಗೇನ್ ಇದನ್ನೇನು ಮಾಡಿರಿ, ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ಕಂಟಿನ್ಯೂ ಆಗಿ ನೋಡಿರಿ. ನಾನು ಕೆಲವೊಂದಷ್ಟು ಇನ್ಫಾರ್ಮೇಷನ್ ಹೇಳಿರ್ತೇನೆ. ಸೊ ಸಮ್ ಡಿಡಕ್ಷನ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತೇನೆ. ಸೊ ಇಲ್ಲಿ ಕೆಲವೊಂದಷ್ಟು ಪಾಯಿಂಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ. ಸೊ ಅವೆಲ್ಲ ನೀವು ಸ್ಕಿಪ್ ಮಾಡಬಾರ್ದು. ಇಲ್ಲಿ ನೋಡಿರಿ, ಈಗ ವಿನ್ನಿಂಗ್ ಫ್ರಾಮ್ ಲಾಟ್ರಿ ಬಗ್ಗೆ ಹೇಳೀನಿ. ಸೊ ಈ ಥರ ಕೆಲವೊಂದಷ್ಟು ಪಾಯಿಂಟ್ಸ್ ಬಗ್ಗೆ ಹೇಳತ್ತಿರ್ತೀನಿ. ಸೊ ಇಲ್ಲಿ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಬಾಂಡ್ಸ್ ಆಯಿತು. ಸೊ ಈ ಥರ ಇಲ್ಲಿ ಲಿಸ್ಟೆಡ್ ಆಯಿತು, ನಾನ್ ಲಿಸ್ಟೆಡ್ ಆಯಿತು. ಸೊ ಈ ಥರ ಇನ್ಫಾರ್ಮೇಷನ್ ಇನ್ನು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಏನು ಹೇಳತ್ತಿರ್ತಾನಲ್ಲ, ಸೊ ನೀವು ಏನು ಮಾಡಬೇಕು, ಜಸ್ಟ್ ಅವನ್ನ ನೋಟ್ ಮಾಡ್ಕೋತಿರ್ಬೇಕು. ಓಕೆ, ಇನ್ನು ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಮೇಲೆ ಆಲ್ಮೋಸ್ಟ್ ಆಲ್ ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ, ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೀನಿ. ಓಕೆ, ಸೊ ಅಂಡರ್ಸ್ಟ್ಯಾಂಡ್ ಆಗಿತ್ತು ಅಂದರೆ ಏನು ಮಾಡಿರಿ, ಕಮೆಂಟ್ ಕೂಡ ಮಾಡಿರಿ. ಕಂಪಲ್ಸರಿ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಹೇಳಿ ನಾನು ತಿಳ್ಕೊಂಡಿನಿ. ಈಸಿ ವೇಲಿ ನಿಮ್ಗೆ ಸಿಂಪಲ್ ವೇ ಮುಖಾಂತರ ನಾನು ಹೇಳಿದ್ದೀನಿ. ಸಿಂಪಲ್ ವೇ
ಓಕೆ, ಸಿಂಪಲ್ ವೇ ಪ್ರಕಾರ ನಾನು ಹೇಳಿದ್ದೀನಿ. ಸೊ ಈ ಫಾರ್ಮ್ಯಾಟ್ ಕೂಡ ಸಿಂಪಲ್ ಇದೆ, ಜಸ್ಟ್ ಸೋರ್ಸಸ್ ಆಫ್ ಇನ್ಕಮ್ ಆರ್ ಅಮೌಂಟ್ ಇಷ್ಟೇ ಮೆನ್ಷನ್ ಮಾಡಬೇಕು ನೀವು. ಸೊ ಇಲ್ಲಿ ಏನು ಪ್ರಾಬ್ಲಮ್ದಲ್ಲಿ ಏನು ಪಾಯಿಂಟ್ಸ್ ಕೊಡ್ತಾರಲ್ಲ ಅವನ್ನೆಲ್ಲ ನೀವು ಆನ್ಸರ್ದಲ್ಲಿ ಮೆನ್ಷನ್ ಮಾಡಬೇಕು. ಬಟ್ ಅಮೌಂಟ್ ಬರೆಯುವಾಗ ಇಟ್ ಈಸ್ ಎ ಟ್ಯಾಕ್ಸಬಲ್ ಇನ್ಕಮ್ ಆರ್ ನಾಟ್. ಸೊ ಸಪೋಸ್ ಏನು ಮಾಡ್ಬೇಕು ನೀವು, ಇಟ್ ಈಸ್ ಎ ಟ್ಯಾಕ್ಸಬಲ್ ಇನ್ಕಮ್ ಇತ್ತಂದ್ರೆ ತೆಗೆದುಕೊಳ್ಳಬೇಕು, ನಾನ್ ಟ್ಯಾಕ್ಸಬಲ್ ಇನ್ಕಮ್ ಇತ್ತಂದ್ರೆ ಎಕ್ಸಾಮ್ಟೆಡ್ ಅಂತ ಹಾಕಬೇಕು. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಇವೆ. ಸೊ ಅವನು ಕೂಡ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಓಕೆ, ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಒನ್ಸ್ ಅಗೇನ್ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಈ ಒಂದು ಕ್ಲಾಸನ್ನು ಶೇರ್ ಮಾಡಿರಿ, ಅವರಿಗೂ ಕೂಡ ಯೂಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಆಲ್.